ಹಾಯ್ ಗಾಯ್ಸ್, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ನಾನಿವತ್ತು ನಮ್ಮ ಕ್ರಿಯೇಟಿವ್ ಕಿಚನ್ ಅಲ್ಲಿ ಟ್ರೆಡಿಷನಲ್ ಫುಡ್ ಆಗಿರುವಂತಹ ಹುರುಳಿಕಾಳು ಬಸ್ಸಾಂಬಾರ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹುರುಳಿಕಾಳನ್ನ ಬೇಯಿಸ್ಕೊಂಡು ಬಸ್ಸಾಂಬಾರ್ ಮಾಡಿಕೊಂಡು ಬಸ್ತಿರೋಂತಹ ಕಾಳನ್ನೆಲ್ಲ ತಕೊಂಡು ಪಲ್ಯನ ಮಾಡೋದು ಹೀಗೆ ಅಂತ ನೋಡ್ಕೊಂಬರೋಣ. ತುಂಬಾ ಟ್ರೆಡಿಷನಲ್ ಸಾಂಬಾರ್ ಇದು, ಎಲ್ಲರೂ ಇಷ್ಟಪಡ್ತಾರೆ. ಹುರುಳಿಕಾಳು 1 ಕಪ್ಪು, ಅರ್ಧ ಕಪ್ಪು ಅಲಸಂದೆ ಕಾಳನ್ನ ಬಳಸ್ಕೊಂಡಿದ್ದೀನಿ. ಹುರುಳಿಕಾಳು ಎಕ್ಸೆಸ್ ಆಫ್ ಹೀಟ್ ಆಗಿರೋದ್ರಿಂದ ಅಲಸಂದೆ ಕಾಳು ಹಾಕೊಂಡ್ರೆ ಈಕ್ವಲ್ ಆಗಿ ಮೇಂಟೈನ್ ಆಗುತ್ತೆ ಅಂತ ಎರಡನ್ನೂ ಹಾಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬೇಯೋದಕ್ಕೆ ಇಟ್ಕೊಳ್ಳೋಣ. ನಾನಿವಾಗ ಒಂದು 4 ವಿಸಿಲ್ ತಗೋತೀನಿ. ಕಾಳುಗಳನ್ನ ನಾನು ಮೊದಲೇ ನೆನೆಸೋದ್ರಿಂದ ನಂಗೆ 4 ವಿಸಿಲ್ ಸರಿ ಹೋಗುತ್ತೆ. ಹುರುಳಿಕಾಳು ತುಂಬ ಹಳೇದಾದ್ರೆ ಸ್ವಲ್ಪ ಜಾಸ್ತಿ ನೀರು ತಗೋಬೇಕು. ನೋಡಿ, ಕೊತ್ತಂಬರಿ, ಈರುಳ್ಳಿ, 1-2 ಟೊಮೆಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಇದು ಹುಣಸೆ ಹಣ್ಣು, 1 ಕಪ್ಪಷ್ಟು ಕಾಯಿ ಪೀಸಸ್ನ ತಗೊಂಡಿದ್ದೀನಿ. ಹೋಮ್ ಮೇಡ್ ಖಾರದ ಪುಡಿನ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ 2 ಥರ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ, ಸಾಂಬಾರು ಮತ್ತೆ ಪಲ್ಯ ಎರಡಕ್ಕೂ. ಅದಕ್ಕೆ ಕರ್ಬೇವು ಸೊಪ್ಪು, ಸಾಸಿವೆ ಮತ್ತೆ ಜೀರಿಗೆನ ತಗೊಂಡಿದ್ದೀನಿ. ಜೀರಿಗೆ ನಾನು ಕಾಮನ್ ಆಗಿ ಒಗ್ಗರಣೆಗೆ ಯೂಸ್ ಮಾಡ್ತಾ ಇರ್ತೀನಿ. ಈಗ ಮಸಾಲೆ ಗ್ರೈಂಡ್ ಮಾಡೋಕ್ಕೂ ಕೂಡ ಹಾಕೋತೀನಿ. ಈಗ ನಾನು ತೋರಿಸ್ತಾ ಇರೋ ಪದಾರ್ಥಗಳನ್ನೆಲ್ಲ ಹಾಕೊಂಡು ಗ್ರೈಂಡ್ ಮಾಡೋಕ್ಕೆ ಅಂತ ತಗೊಂಡಿದ್ದೀನಿ. ಅದಕ್ಕೆ ಅಷ್ಟು ದಪ್ಪಗೆ ಚಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಸ್ಕೊಂಡಿರುವಂತಹ ಕಾಳನ್ನೆಲ್ಲ ಹಾಕಿ ಪಲ್ಯ ಮಾಡೋದಕ್ಕೋಸ್ಕರ ಕಾಯಿ ತುರಿ, ಈರುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. ಈಗ ಬಸ್ತಿರೋ ನೀರಿರುತ್ತಲ್ವ, ಮತ್ತೆ ಆಡಿಸಿರೋ ಮಸಾಲೆನೆಲ್ಲ ಒಗ್ಗರಣೆ ಹಾಕೋಕ್ಕೆ 1 ಈರುಳ್ಳಿ ಮತ್ತೆ 2-3 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮೊದಲು ಒಂದು ಜಾರ್ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕೊಂತೀನಿ. ಜೀರಿಗೆ ಹಾಕೋದ್ರಿಂದ ಬಸ್ಸಾಂಬಾರ್ಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು, ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ನೋಡಿ, ಹುಣಸೆ ಹಣ್ಣಲ್ಲಿ ಹುಳಿಗಿರೋದ್ರಿಂದ ನಾನು 2 ಟೊಮೆಟೊ ತಗೊಂಡಿರೋದು, ನೀವು ಬೇಕಾದ್ರೆ ಜಾಸ್ತಿ ತಗೊಳ್ಳಿ. ಒಂದು ಸ್ವಲ್ಪ 2-3 ಗೆಂಡೆಯಷ್ಟು ಬೆಳ್ಳುಳ್ಳಿ, ಕಾಯಿ ಪೀಸಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೇನೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಖಾರದ ಪುಡಿ, ಹೋಮ್ ಮೇಡ್ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಯಾವುದಾದ್ರೂ ಖಾರದ ಪುಡಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮದು ಅಂದರೆ ಬೇಳೆ ಸಾಂಬಾರು ಪುಡಿ ಬರುತ್ತಲ್ವ, ಅದು ಯೂಸ್ ಮಾಡ್ಕೋಬೇಕು. ಮತ್ತೆ 1-2 ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ. ನೋಡಿ, ಇವಾಗ ಬೆಂದಿರುವಂತಹ ಕಾಳನ್ನ ಸ್ವಲ್ಪ ತಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡಕ್ಕೆ ಹಾಕೋತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಥಿಕ್ನೆಸ್ ಬರುತ್ತೆ ಸಾಂಬಾರಲ್ಲಿ, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ಪ್ಯಾನ್ ಇಟ್ಕೊಂಡು, ಒಂದು ಪಾತ್ರೆ ಯಾವುದಾದ್ರೂ ಸಾಂಬಾರಿಗೆ ಸರಿ ಒಂದು ಅಂಥದ್ದು ಇಟ್ಕೊಳ್ಳಿ. ಎಣ್ಣೆ ಹಾಕೊಂಡು ಅದಕ್ಕಾದ್ಮೇಲೆ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ತಗೊಂಡಿದ್ದಂತಹ ಈರುಳ್ಳಿ ಎಲ್ಲನೂ ಹಾಕಿ ಸ್ವಲ್ಪ ಬಾಡಿಸಿ. ನೋಡಿ, ಇಷ್ಟು ತನಕ ಅದು ಬಾಡಿದ್ರೆ ಸಾಕು. ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ. ನಾನು ಸಾಸಿವೆ, ಜೀರಿಗೆ ಎರಡನ್ನೂ ಒಗ್ಗರಣೆಗೆ ಪ್ರತಿಯೊಂದಕ್ಕೂ ಬೇಳೆ ಸಾಂಬಾರು ಪದಾರ್ಥ ವೆಜ್ ಐಟಮ್ಗೆ ಯೂಸ್ ಮಾಡ್ಕೋತೀನಿ, ನಾನ್ ವೆಜ್ ಐಟಮ್ಗೆ ಹಾಕಲ್ಲ. ನೆಕ್ಸ್ಟ್ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದಂತಹ ಒಂದು ಮಿಕ್ಸರ್ ಇತ್ತಲ್ವ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈ ಮಸಾಲೆ ಕೂಡ ಹಾಕೊಂಡಾದ್ಮೇಲೆ ಇದು ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ. ಇದು ಕುದೀತಾ ಇರಬೇಕಾದ್ರೆ ಬಸ್ತಿರೋಂತಹ ನೀರಿತ್ತಲ್ವ, ಅದು ಹುಳ್ಳಿಕಾಳು ಮತ್ತೆ ತಗಣಿಕಾಳು ಬೇಯಿಸ್ಕೊಂಡು ಬಸ್ಕೊಂಡಿರೋಂತಹ ವಾಟರ್ ಇತ್ತಲ್ವ, ಅದನ್ನು ಕೂಡ ಹಾಕೋಬೇಕು. ಅದನ್ನ ಹಾಕಿ ಚೆನ್ನಾಗಿ ಅದು ಎಷ್ಟು ಕುದಿಯುತ್ತೋ ಅಷ್ಟು ಬಸ್ಸಾಂಬಾರು ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು, ಸಾಂಬಾರ್ ಬೇಕಾಗುತ್ತೆ ಅಷ್ಟು ನೀರು ಹಾಕೊಂಡು ಸರಿ ಮಾಡ್ಕೊಳ್ಳಿ. ಉಪ್ಪು ಹಾಕೊಂಡು ಅದು ಕುದೀತಾ ಇರಲಿ. ಇವಾಗ ನೋಡಿ, ಇವಾಗ ಇದು ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೂ ಎಣ್ಣೆ, ಸಾಸಿವೆ, ನೆಕ್ಸ್ಟ್ ಅದಕ್ಕೂ ಕರಿಬೇವು ಸೊಪ್ಪು, ಜೀರಿಗೆನ ಹಾಕೋತೀನಿ. ಮರೆತುಬಿಟ್ಟೆ ನಾನು ಹೇಳೋದು, ಬಟ್ ನೀವು ಯಾವಾಗಲೂ ನೆನ್ಪಿಡಿ, ಸಾಸಿವೆ ಜೀರಿಗೆ 2 ಹಾಕಿದ್ರೆ ಒಗ್ಗರಣೆಗೆ ತುಂಬಾನೇ ಚೆನ್ನಾಗಿ ಒಂದು ಬೇರೆನೇ ಫ್ಲೇವರ್ ಬರುತ್ತೆ. ನೋಡಿ, ಇವಾಗ ಹಸಿರು ಮೆಣಸಿನ್ಕಾಯಿ ಮತ್ತೆ ಹಸಿ ಆಗಿರುವಂತಹ ಕರಿಬೇವು ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಈ ತರ ಸೊಪ್ಪಿನ ಪಲ್ಯ ಮತ್ತೆ ಕಾಳು ಪಲ್ಯಗಳಿಗೆಲ್ಲ ಎಷ್ಟು ಜಾಸ್ತಿ ಹಾಕೋತೀವಿ ಈರುಳ್ಳಿ, ಅಷ್ಟೂ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರ್, ಇನ್ನೂ ಚೆನ್ನಾಗಿರುತ್ತೆ ಅಂತ. ನೋಡಿ, ಆನಿಯನ್ ಎಲ್ಲ ಸರಿಯಾಗಿ ಕುಕ್ ಆದ್ಮೇಲೆ ಇದು ಸ್ವಲ್ಪ ಇವಾಗ ನೋಡ್ಕೊಳ್ಳಿ. ಇವಾಗ ನಾವು ಕಾಳು ಬೇಯಿಸೋಕೆ ಉಪ್ಪು ಹಾಕೊಂಡಿದ್ವಲ್ವಾ, ಈಗ ನೋಡ್ಕೊಳ್ಳಿ, ಉಪ್ಪೇನಾರ ಕಮ್ಮಿ ಇದ್ರೆ ಹಾಕೊಳ್ಳಿ. ನಾನಿವಾಗ ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಹಾಕೊಂಡಿಲ್ಲ. ಈಗ ನಾವು ಬಸ್ಕೊಂಡಿದ್ದಂತಹ ಕಾಳುಗಳನ್ನ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಕುದ್ದ ಮೇಲೆ ಅದು ನೀರೆಲ್ಲ ವಾಟರ್ ಎಲ್ಲ ಹೋಗಿ ಅದು ಫ್ರೈ ಆದಮೇಲೆ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಅದು ಬಾಡಿಸ್ಕೊಂಡ್ರೆ ಮುಗೀತು, ಪಲ್ಯ ರೆಡಿ ಆಗಿದೆ. ನೋಡಿ, ಇವಾಗ ಸಾಂಬಾರು ಕೂಡ ಕುದ್ದಿ ಅದು ಕೂಡ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ, ಮುದ್ದೆ ಜೊತೆಗೆ ಬಸ್ಸಾಂಬಾರು ತುಂಬಾನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ಮುದ್ದೆ ಮಾಡ್ಕೊಂಡಿಲ್ಲ, ರೈಸ್ ಮಾಡಿದ್ದೀನಿ. ನೀವು ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್